ಹ್ಮ್ ಹಾ ಹೌದು, ನೋವು ಅಂದರೆ ಪೇಯ್ನ್. ಈ ನೋವು ನಿಮ್ಮನ್ನ ಸ್ವರ್ಗಕ್ಕಂತೂ ಕರ್ಕೊಂಡೋಗಲ್ಲ, ಅದನ್ನ ನರ್ಕ ಅಂತೂ ನೋಡ್ಸುತ್ತೆ ಗ್ಯಾರಂಟಿ. ಎಕ್ಸಾಂಪಲ್ಲು, ನೀವು ಸ್ನಾನ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ಅದೇ ಕಣ್ಣೊಳಗಡೆ ಶಾಂಪೂ ಹೋಯ್ತು. ಆ ಶಾಂಪೂ ನಿಮ್ ಕಣ್ಣೇನ್ ಡ್ಯಾಮೇಜ್ ಮಾಡಲ್ಲ, ಅದೇ ಕಣ್ಣು ಉರಿಯಕ್ಕಂತೂ ಶುರು ಆಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಕಣ್ಣು ಮುಚ್ಕೊಂಡೇ ಶಾಂಪೂ ಹಾಕೊಳ್ಳೋದು. ಅದರಕ್ಕಿ ನಾವು ಕಣ್ಣು ಮುಚ್ಕೊಂಡೇ ಶಾಂಪೂ ಹಾಕೊಳ್ಳೋದು, ನಾವೇನ್ ಕಣ್ ತೆಗ್ದೇನ್ ಶಾಂಪೂ ಹಾಕೊಳ್ಳಲ್ಲ. ಲೇ ದೇವರ್ಸಿ, ಕೇಳಿಸ್ಕೊ ಇಲ್ಲಿ. ನಾನೇನಾದ್ರೂ ನೆಕ್ಸ್ಟ್ ಟೈಮ್ ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿದ್ರೆ ನನ್ನ ಮಗನೇ. ನಾನು ಯಾಕೆ ಹೇಳ್ತೆ ಅಂದರೆ, ನಾವೊಬ್ಬ ಸ್ನಾನದಿಂದ ಆಚೆ ಬಂದಿದ ತಕ್ಷಣ ಕಣ್ಣು ಫುಲ್ಲು ರೆಡ್ ಆಗಿರುತ್ತೆ, ಯಾರು ಟಾರ್ಚರ್ ಮಾಡ್ದಂಗೆ ಇರ್ತಾರೆ. ಪ್ಲಸ್ ಅವ್ರು ಹಾಕೊಳ್ಳೋದು ಶಾಂಪೂ ಅಲ್ಲ, ಅವ್ರು ಹಾಕೊಳ್ಳೋದು ಸೀಗೆಕಾಯಿ ಅಂದರೆ ಸೋಪ್ ಪೌಡರ್. ನಿಮ್ಗೆ ಇನ್ನ ಅರ್ಥ ಆಗ್ಲಿಲ್ಲ ಅಂದ್ರೆ, ನಾನೊಂದ್ಸತಿ ಸೀಗೆಕಾಯಿ ಹಾಕೊಂಡು ಸ್ನಾನ ಮಾಡಿದೆ, ಅದು ಕಣ್ಣಲ್ಲಿ ಹೋಯ್ತು. ಅಂದ್ರೆ ಶಾಂಪೂಗಿಂತ 100 ಪಟ್ಟು ನೋವು ಜಾಸ್ತಿ ಅನ್ಕೊಳ್ಳಿ. ಆದ್ರೆ ಅಲ್ಲಿ ನೋಡಿದ್ರೆ ನಾವೊಬ್ಬ ಡೈಲಿಗೆ ಬೇಕು ಅಂತ ಕಣ್ಣೊಳಗಡೆ ಸೀಗೆಕಾಯಿ ಹಾಕೊಂತಾರ ಅನ್ಸುತ್ತೆ, ಯಾವಾಗ್ಲೂ ರೆಡ್ ಆಗಿರುತ್ತೆ ಕಣ್ಣು. ನೆಕ್ಸ್ಟ್, ನೀವು ಮಣ್ಕೈ ಹತ್ರ ತಗುಲ್ಸ್ಕೊಂಡಿರ್ತೀರಾ, ಏನೋ ಒಂಥರ ಕರೆಂಟ್ ಶಾಕ್ ಹೊಡೆದಂಗಿರುತ್ತೆ ಕೈಗೆ. ಆದರೆ ಅದಕ್ಕೆ ಡಿಫ್ರೆಂಟ್ ಲೆವೆಲ್ಸ್ ಪೇಯ್ನ್ ಇದೆ. ಲೆವೆಲ್ 1, ಲೆವೆಲ್ 50, ಲೆವೆಲ್ 1000. ನಂಗೆ ಒಂದ್ಸತಿ ನಿಜವಾಗ್ಲೂ ಕರೆಂಟ್ ಶಾಕ್ ಹೊಡೆದಿತ್ತು. ನಮ್ಮ ಮನೆಯಲ್ಲಿ ಒಂದು ಟೇಬಲ್ ಫ್ಯಾನ್ ಇತ್ತು. ಸಮ್ಮರ್ ಟೈಮಲ್ಲಿ ನಾನು ಆ ಫ್ಯಾನ್ ಆನ್ ಮಾಡಬೇಕಾಗಿತ್ತು. ನಾನು ಫ್ಯಾನ್ ಕೇಬಲ್ದು ಪ್ಲಗ್ ತಗೊಂಡೆ, ಸಾಕೆಟ್ ಒಳಗಡೆ ಹಾಕಿದೆ. ಆದರೆ ಅಲ್ಲಿ ಏನಾಯ್ತು ಅಂದರೆ, ಸಾಕೆಟ್ ಒಳಗಡೆ ಪ್ಲಗ್ ಕನೆಕ್ಟ್ ಮಾಡಿದಾಗ ಬೈ ಮಿಸ್ಟೇಕ್ ಆಗಿ ನನ್ನ ಬೆರಳುಗಳು ಆ ಸಿಲ್ವರ್ ಕನೆಕ್ಟರ್ಸ್ಗೆ ಟಚ್ ಆಯಿತು. ನಂಗೆ ಝಕ್ ಅಂತ ಶಾಕ್ ಹೊಡೀತು. ನೆಕ್ಸ್ಟ್ 3 ದಿನ ನನ್ನ ರೈಟ್ ಹ್ಯಾಂಡಲ್ಲಿ ಏನು ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಬ್ಯಾಕ್ ಪೇಯ್ನ್. ಮನೆಯಲ್ಲಿ ನೋಡಿದ್ರೆ ಹಿಂಗ್ ಕೂತಿರ್ತೀರಾ, ಇನ್ನು ಬ್ಯಾಕ್ ಪೇಯ್ನ್ ಬರ್ತೀರಾ ಇರುತ್ತಾ? ಆದರೆ ಈ ಪೇಯ್ನ್ ಕಂಪೇರ್ ಮಾಡಿದ್ರೆ ಮುಂಚೆ ಹೇಳಿರೋ ಪೇಯ್ನ್ ಎಲ್ಲ ಜೂಜುಬಿ. ಆ ಪೇಯ್ನ್ ಏನಂದ್ರೆ, ಅಟ್ಲೀಸ್ಟ್ ನಾನು ಮೆಸೇಜ್ ಮಾಡಿದೆ, ನಿಮಗೆ ಮೆಸೇಜ್ ಮಾಡೋಕ್ಕೆ ಧೈರ್ಯನೇ ಇಲ್ಲ. ಇಲ್ಲ ಕಾಯ್ತಾ ಇರ್ತೀನಿ. ಬೈ.